ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 94 ವರ್ಷಗಳ ಕಾಲ ತುಂಬು ಜೀವನ ನಡೆಸಿದಂತಹ ಖ್ಯಾತ ಸಾಹಿತಿ, ಹಿರಿಯ ಬರಹಗಾರರಾದ ಎಸ್.ಎಲ್. ಭೈರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಭೌತಿಕವಾಗಿ ನಮ್ಮಿಂದ ಕಣ್ಮರೆಯಾಗಿದ್ದರೂ ಬರಹಗಳ ರೂಪದಲ್ಲಿ ಓದುಗರನ್ನು ಯಾವಾಗಲೂ ಸೆಳೆಯುತ್ತಲೇ ಇರ್ತಾರೆ. ಇಂದು ಅವರು ಪಂಚಭೂತಗಳಲ್ಲಿ ಲೀನವಾದ ಸಂದರ್ಭದಲ್ಲಿ ಅವರ ಬರಹಗಳನ್ನು ಓದಿದ, ಅವರ ಸಾಹಿತ್ಯ ಕೃಷಿಯ ಬಗ್ಗೆ ವಿಪರೀತ ಅಭಿಮಾನ ಹೊಂದಿರುವ ವೀಕ್ಷಕ ಬಂಧು ಒಬ್ಬರು ತಮಗೇಕೆ ಎಸ್.ಎಲ್. ಭೈರಪ್ಪನವರ ಸಾಹಿತ್ಯ ಇಷ್ಟ ಎಂಬ ವಿಷಯದ ಕುರಿತು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್.ಎಲ್. ಭೈರಪ್ಪ ಅವರು ಅಂತಂದ್ರೆ ಕನ್ನಡ ಸಾಹಿತ್ಯ ಓದೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸರಿಸುಮಾರು ಒಂದು 25 ಬುಕ್ಸ್ಗಳನ್ನ ಬರೆದಿದ್ದಾರೆ. ಅದರಲ್ಲಿ ತುಂಬ ಮೇಜರ್ ಆಫ್ ಬುಕ್ಗಳನ್ನ ನಾವು ತಗೊಳ್ಬೇಕು ಅಂತಂದ್ರೆ ಒಂದು ಆವರಣ ಆಗಿರ್ಬೋದು, ಗೃಹಭಂಗ ಆಗಿರ್ಬೋದು, ಪರ್ವ ಆಗಿರ್ಬೋದು. ಇವತ್ತಿನ ಕಾಲಕ್ಕೆ ಮುಂದೆ ಯಾವುದೇ ಕಾಲಕ್ಕೂ ರಿಲೇಟ್ ಆಗುವಂಥ ಬುಕ್ ಅಂತಂದ್ರೆ ಮತದಾನ. ಅದು ಇವತ್ತಿಗೂ ಕೂಡ ಅದು ಫಿಲಮ್ ಕೂಡ ರಿಲೀಸ್ ಆಗಿದೆ. ವಂಶವೃಕ್ಷ ಕೂಡ ಫಿಲಮ್ ಕೂಡ ಮಾಡಿದ್ದಾರೆ. 1960s ಫಿಲಮ್ ಕೂಡ ಮಾಡಿದ್ದಾರೆ. ಮೇಜರ್ ಆಗಿ ತಗೋಬೇಕು ಅಂತಂದ್ರೆ ಆವರಣ ಬುಕ್ನ ಅವರು 132 ಬುಕ್ಗಳನ್ನ ರೆಫರ್ ಮಾಡಿ, ತುಂಬಾ ರಿಸರ್ಚ್ ಮಾಡಿ, ವರ್ಷಾನುಗಟ್ಲೆ ಅದಕ್ಕೋಸ್ಕರ ಕಾಲಗಳನ್ನ ಕಳೆದು ಸುತ್ತಾಡಿ, ಇಡೀ ದೇಶನೇ ಸುತ್ತಾಡಿ ಬರೆದಿರೋಂಥ ಬುಕ್. ಆ ಬುಕ್ ಬರಿಬೇಕಾದ್ರೆ ಅದಕ್ಕೊಂದು ಇನ್ಸಿಡೆಂಟ್ ಕೂಡ ಹೇಳಬೇಕಂತಂದ್ರೆ, ಅವರು NCERT ಇದ್ರು. NCERT ಇದ್ದಾಗ ಅವ್ರಿಗೆ ಎಡ ಪಂಕ್ತಿ ಲೆಫ್ಟಿಸ್ಟ್ ಕಡೆಯಿಂದ ಅವ್ರಿಗೆ ರಿಜೆಕ್ಟ್ ಆಗುತ್ತೆ. ಸೊ ಅದೇನಿಕಾಯ್ತು ಅಂತ ಅವ್ರಿಗೆ ತಿಳ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಆ ಆವರಣನ ಶುರು ಮಾಡ್ತಾರೆ ರಿಸರ್ಚ್ ಮಾಡೋದಿಕ್ಕೆ, ಸಂಶೋಧನೆ ಮಾಡೋದಿಕ್ಕೆ. ಸೊ ಆಗ ಬರೆದಂಥ ಬುಕ್ಕೆ ಆವರಣ. ಎಸ್.ಎಲ್. ಭೈರಪ್ಪ ಅವರು ಹೇಗೆ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ಯಾವುದು ಮಾತಾಡಲ್ಲ, ಎಲ್ಲ ಏನೇ ಮಾತಾಡಿದ್ರು ನೇರ ಕಡ್ಡಿ ಮುರಿದಂಗೆ ಮಾತಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವರು ಆ NCERT ಅನ್ನೋ ಒಂದು ಕಮಿಟಿಯಿಂದ ಈಚೆಗೆ ಬರ್ತಾರೆ. ಆ NCERT ಕಮಿಟಿ ಏನಕ್ಕಾಯ್ತು ಅಂತಂದ್ರೆ, ಇವತ್ತಿನ ಒಂದು 2-3 ವರ್ಷಗಳ ಹಿಂದೆ ಡಿಸ್ಕಷನ್ ಆದಂತಹ, ಇಡೀ ದೇಶದಲ್ಲಿ ಡಿಸ್ಕಷನ್ ಆದಂತಹ ಸಿಲೆಬಸ್ನ ಇಂಪ್ಲಿಮೆಂಟೇಷನ್, ಅಂದರೆ ಸಿಲೆಬಸ್ಗಳನ್ನ ಯಾವ್ದನ್ನ ಸೇರಿಸ್ಬೇಕು, ಒಂದು ತಿದ್ದುಪಡಿ ಮಾಡಬೇಕು, ಯಾವ್ದನ್ನ ತೆಗಿಬೇಕು, ಯಾವ್ದನ್ನ ಸೇರಿಸ್ಬೇಕು, ಅದಾದ್ಮೇಲೆ ಜ್ಞಾನವ್ಯಾಪಿ ಮಸೀದಿ ಬಂತು ಅಂತಂದ್ರೆ, ಶಿವ ದೇವಾಲಯ ಇದೆ, ಔರಂಗಜೇಬ್ ಕಟ್ಟಿರತಕ್ಕಂತ ಒಂದು ಮಸೀದಿ, ಅದ್ರ ಮೇಲೆ ಕಟ್ಟಿದ್ದಾನೆ. ಸೊ ಇದು ತುಂಬಾ ಡಿಬೇಟ್ಸ್ಗಳಾಗತ್ತೆ. ಔರಂಗಜೇಬ್ ಕಾಶಿ ದೇವಸ್ಥಾನನ ಹೇಗೆ ನೆಲಸಮ ಮಾಡಿದಾಗ ಪಕ್ಕದಲ್ಲಿರೋ ಕಲ್ಯಾಣಿ ಇತ್ತು. ಆ ಕಲ್ಯಾಣಿಲಿ ಆ ಕಾಶಿಯಲ್ಲಿರುವಂತಹ ಗರ್ಭಗುಡಿಲಿರುವಂತಹ ಮೂರ್ತಿನ ತಗೊಂಡಲ್ಲಿ ಮುಚ್ಚಿಟ್ಟಿದ್ದು. ಸೊ ಇದ್ರ ಬಗ್ಗೆ ಎಲ್ಲಾನು ಉಲ್ಲೇಖ ಮಾಡಿದ್ದಾರೆ. ಇದೆರಡು ಬಗ್ಗೆ ವಿಚಾರಗಳು ಬೇಕು ಅಂತಂದ್ರೆ ನಾವು ಓದ್ಬೇಕಾಗಿರೋಂಥದ್ದು ಆವರಣ ಅನ್ನೋ ಬುಕ್ನ ಅವರು ಬರೀಬೇಕಾದ್ರೆ 132 ಬುಕ್ಗಳನ್ನ ರಿಸರ್ಚ್ ಮಾಡ್ತಾರೆ. ಆ ಬುಕ್ಗಳನ್ನ ರೆಫರೆನ್ಸ್ ಕೂಡ ಕೊಡ್ತಾರೆ. ಈ ಬುಕ್ಕಲ್ಲಿ ನಿಮಗೆ ಔರಂಗಜೇಬ್ ಬಗ್ಗೆ ತಿಳ್ಕೊಬೋದು, ಮೊಘಲರು ಮಾಡಿದಂಥ ದಬ್ಬಾಳಿಕೆ, ಆಮೇಲೆ ಹಿಂದೂ ದೇವಾಲಯಗಳನ್ನ ಹೊಡೆದಾಕಿ ಮಸೀದಿ ಕಟ್ಟಿದ್ದು, ಟಿಪ್ಪು ಸುಲ್ತಾನ್ ಮಾಡಿದಂತಹ ಕೆಲಸಗಳಾಗಿರ್ಬೋದು, ಎಲ್ಲರ ಬಗ್ಗೆನೂ ತಿಳ್ಕೋಬೇಕು ಅಂತಂದ್ರೆ ಆವರಣ ಓದಲೇಬೇಕು. ಆವರಣದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ, ಅವಳು ಮೂಲ ಹಿಂದೂ ಆಗಿರ್ತಾಳೆ, ಅವಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾಳೆ. ಮತ್ತೆ ಅವಳು ಏನಕ್ಕೆ ಕನ್ವರ್ಟ್ ಆದೆ ಅದ್ರ ಬಗ್ಗೆ ರಿಸರ್ಚ್ ಆಗುತ್ತೆ. ನರಸಿಂಹೇಗೌಡನ ಒಂದು ಪಾತ್ರ ಬಂದು ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ. ಸೊ ಈ ತರದ್ದು ತುಂಬಾ ಇದೆ. ಅದರಲ್ಲಿ ನೀವು ಎಲ್ಲ ವಿಚಾರಗಳನ್ನೂ ತಿಳ್ಕೊಬೋದು ನೀವು ಅದರಲ್ಲಿ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಇವತ್ತಿಗೆ ಅಂತಲ್ಲ, ಮುಂದೆ ಎಷ್ಟೇ ವರ್ಷಗಳು ಹೋದ್ರೂ ಈ ಆವರಣ ಅನ್ನೋ ಬುಕ್ಕು ಪ್ರತಿಯೊಬ್ಬರಿಗೂ ತುಂಬಾ ಇಂಟ್ರೆಸ್ಟ್ ಮತ್ತೆ ಇಂಟೆನ್ಸ್ ಫೀಲ್ ಮಾಡುತ್ತೆ, ಕುತೂಹಲ ಮೂಡಿಸುತ್ತೆ. ಈ ಬುಕ್ ಬಂದು 7 ಭಾಷೆಯ 75 ಲಕ್ಷಕ್ಕಿಂತ ಜಾಸ್ತಿ ಮುದ್ರಣ ಹೊಂದಿದೆ. ಇದರಲ್ಲಿ 185ನೇ ಪೇಜಲ್ಲಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಔರಂಗಜೇಬ್ ಏನೇನ್ ಮಾಡ್ತಾ ಇದ್ದ, ಕ್ಲೀನ್ ಆಗಿ ಗೊತ್ತಾಗುತ್ತೆ. ಆದ್ಮೇಲೆ ಬಂದು ನಿಮ್ಗೆ ಟಿಪ್ಪು ಸುಲ್ತಾನ್ ಅವನನ್ನು ಉಲ್ಲೇಖ ಮಾಡಿದ್ದಾರೆ. ಹಿಂದೂಗಳನ್ನ ಹೇಗೆ ಬಳಸ್ಕೋತಾ ಇದ್ರು, ಹೇಗೆ ಮತಾಂತರ ಮಾಡ್ತಾ ಇದ್ರು, ಅವ್ರನ್ನ ಹಿಜಡಗಳನ್ನಾಗಿ ಹೇಗೆ ಮಾಡಿ ಯಾವ ತರ ಯೂಸ್ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಎಲ್ಲಾನು ಗೊತ್ತಾಗುತ್ತೆ ನಿಮ್ಗೆ. ಇದರೆಲ್ಲ ಓದಬೇಕು ಅಂತಂದ್ರೆ ಆವರಣ ಬುಕ್ ನೀವು ತಗೊಂಡು ಓದಲೇಬೇಕು. ಸೊ ಇದಾದ್ಮೇಲೆ ಈ ಬುಕ್ ತುಂಬಾ ಕಾಂಟ್ರವರ್ಸಿ ಆಗಿದೆ. ಇವತ್ತಿಗೂ ಕಾಂಟ್ರವರ್ಸಿ ಆದ್ರೂ ಕೂಡ ಈ ಬುಕ್ ಯಾಕೆ ನಿಂತಿದೆ ಅಂತಂದ್ರೆ, ಎಲ್ಲರೂ ತಗೊಳ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇದ್ರ ಮೇಲಿರೋ ಈ ರೆಫರೆನ್ಸ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಈ ಬುಕ್ ಯಾವತ್ತೂ ಇರ್ತಿರಲ್ಲ. ಇದ್ರ ಬಗ್ಗೆ ಪ್ರತಿ ಒಂದೊಂದು ಕಾಂಟ್ರವರ್ಸಿ ಆಗಿ ಬುಕ್ ಬರ್ತಾ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ. 132 ಬುಕ್ಗಳು
ಸರಿ ಸುಮಾರು ಒಂದು 6 ರಿಂದ 8 ಪೇಜ್ ಬುಕ್ ರೆಫರೆನ್ಸ್ಗಳೇ ಕೊಟ್ಟಿದ್ದಾರೆ ಆ ಬುಕ್ಕಲ್ಲಿ. ಅವ್ರು ಬರೆದಿದ್ದ ಇನ್ನೊಂದು ಬುಕ್ ಗೃಹಭಂಗ, ಅದು ಸರಿ ಸುಮಾರು 1920, 30 ಅಥವಾ 40 ಮಧ್ಯದಲ್ಲಿ ನಡೆಯುವಂತಹ ಒಂದು ಕಾಲಘಟ್ಟದಲ್ಲಿ ನಡೆಯುವಂತಹ ಜೀವನ, ಒಂದು ಸಾಮಾನ್ಯವಾದ ಜೀವನ ಹೇಗೆ ನಡೆಯುತ್ತೆ, ಅದರಲ್ಲಿರೋ ಒಂದು ಫ್ಯಾಮಿಲಿ ಬಗ್ಗೆ ತಗೊಂಡವರು ರಿಸರ್ಚ್ ನೋಡಿ ಮಾಡಿದ್ದಾರೆ. ಸೊ ಅದನ್ನ ಕೂಡ ಸೀರಿಯಲ್ ಕೂಡ ಆಗಿದೆ. ಗಿರೀಶ್ ಕಾಸರವಳ್ಳಿ ಅವರು ಅದನ್ನ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಆ ಸೀರಿಯಲ್ ಅರೌಂಡ್ ಒಂದು 75 ಎಪಿಸೋಡ್ ಕೂಡ ಇದೆ. ಸೊ ಅದನ್ನ ನೋಡ್ರೆ ನೀವು ಲಿಟ್ರಲಿ ಟ್ರಾನ್ಸ್ಗೆ ಹೋಗ್ಬಿಡ್ತೀರಾ. ಸೊ ಈಚೆ ಕಡೆ ಬರೋದಿಕ್ಕೆ ಆಗಲ್ಲ, ತುಂಬಾ ಮನಸ್ಸಿಗೆ ನಾಟು ಬಿಡುತ್ತೆ. ಸೊ ನೀವು ಅದು ಬುಕ್ನ ಓದಿದ್ರೆ ನೀವು ಇನ್ನೂ ತುಂಬಾನೇ ಡೀಪ ಒಳಗೆ ಹೋಗ್ಬಿಡ್ತೀರಾ. ಸೊ ಪ್ರತಿ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆನೂ ಅಲ್ಲಿ ಇರ್ತಕ್ಕಂಥದ್ರ ಬಗ್ಗೆನೂ ಬರೆದಿದೆ ಗೃಹಭಂಗ. ಸೊ ಈ ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಿಟ್ಟರೆ ನಿಮಗೆ ಬೇರೆ ಬುಕ್ಗಳೆಲ್ಲ ಆಲ್ರೆಡಿ ಕೆಲವರು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನೀವು ನೋಡ್ಬೋದು, ನೀವು ಆವರಣ ಮಾತ್ರ ಓದಲೇಬೇಕಾಗಂತ ಬುಕ್ಕು. ಸೊ ಇಲ್ಲಿ ಏನು ಅಂತಂದ್ರೆ ಹಿಸ್ಟ್ರಿನ ಹಿಸ್ಟ್ರಿಯಾಗೆ ಹೇಳಬೇಕು. ಅದು ತಪ್ಪಿರಲಿ ಸರಿ ಇರಲಿ, ಅದನ್ನ ಎಕ್ಸೆಪ್ಟ್ ಮಾಡ್ಕೋತಾನೋ ಬಿಡ್ತಾನೋ. ಸೊ ಅಲ್ಲಿ ಏನು ನಡೆದಿದ್ದೀನ ನಡೆದ ಹಾಗೆ ಹೇಳಬೇಕು. ಸೊ ಅದನ್ನ ಹಿಸ್ಟ್ರಿ ಅಂತಾರೆ. ಅದನ್ನ ತಿರುಚೋದು ಅಥವಾ ಇವ್ರಿಗೆ ಇಷ್ಟ ಬಂದಂಗೆ ಸರಿ ಮಾಡೋದು ಇದನ್ನೆಲ್ಲ ಹೇಳಬಾರ್ದು. ಸೊ ಇದನ್ನ ತಿರ್ಚೋದು ಅಥವಾ ಅವ್ರಿಗೆ ಹೇಗೆ ಬೇಕು ಅದನ್ನ ಹೇಳೋದಿಕ್ಕೆ ಅಂತ ಅವರು ಸ್ಟಾರ್ಟ್ ಮಾಡಿದ್ದೆ NCERT ಇವ್ರ ಕಮಿಟಿಲಿದ್ದಾಗ. ಸೊ ಇದನ್ನ ನೋಡೋದಿಕ್ಕೆ ಹುಡುಕೋದಿಕ್ಕೆ ಅಂತ ಹೊರಟಾಗ ಶುರುವಾಗಿದ್ದೆ ಆವರಣ. ಸೊ ಇದಿಷ್ಟು ನಾನು ಹೇಳ್ತೀನಿ. ಬಟ್ SL ಭೈರಪ್ಪ ಅವ್ರನ್ನ ಬುಕ್ನ ರಿವ್ಯೂ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಆ ಬುಕ್ನ ಒಂದು 10-15 ಸಲ ಓದಿರ್ಬೇಕು. ಪ್ರತಿ ಒಂದೊಂದು ಪೇಜಲ್ಲೂ ಅವನಿಗೆ ಪ್ರತಿ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆನೂ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಸೊ ಒಂದು ಸಲ ಅಂತ ಓದೋಕ್ಕಾಗಲ್ಲ. 2 ತಿಂಗಳು 3 ತಿಂಗಳು ಒಂದೊಂದ್ಸಲ ವರ್ಷದಲ್ಲಿ 2-3 ಸಲ ಓದಿದ್ರು ಅಷ್ಟು ಇಂಟೆನ್ಸಿಟಿ ಫೀಲ್ ಮಾಡ್ತಾನೆ ಇರುತ್ತೆ. ಸೊ ಇಷ್ಟದ ಬಗ್ಗೆ ನಾನು ಹೇಳ್ತೀನಿ.